ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೆ ಮಹಿಳೆಯರಿಗೆ ಗೌರವ ಕೊಡೋದಕ್ಕೆ ಬರಲ್ವೋ ಆ ಸಂಸ್ಕಾರ ಅವರ ಕುಟುಂಬದಿಂದ ಬಂದಿರುತ್ತೆ ಅಂತ ಅಶೋಕ್ ಖೇಣಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಮಹಿಳೆಯರಿಗೆ ಗೌರವ ಕೊಡೋದಕ್ಕೆ ಯಾರಿಗೆ ಬರಲ್ವೋ ಅಂತ ಕೆಟ್ಟ ಸಂಸ್ಕಾರ ಅವ್ರ ಕುಟುಂಬದಿಂದ ಬಂದಿರುತ್ತೆ. ನಾವು ಸಂತ್ರಸ್ತ ಜನರಿಗೆ ಬೆಂಬಲಿಸಬೇಕು. ನೀವು ಇನ್ನಷ್ಟು ತನಿಖೆ ಮಾಡಿದ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮಾಜಿ ಪ್ರಧಾನಿ ಅವರ ಮೊಮ್ಮಗ ಅನ್ನೋ ಲೇಬಲ್ ಇರುತ್ತೆ. ಮಾಜಿ ಪ್ರಧಾನಿ ಮೊಮ್ಮಗ ಅಂದ ಕೂಡಲೇ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅವ್ರದ್ದು. ಮಾಜಿ ಪ್ರಧಾನಿ ಮೊಮ್ಮಗ ಅನ್ನೋ ಲೇಬಲ್ನಿಂದನೇ ಸಂಸದರಾಗಿದ್ದು ಅಂತ ಅಶೋಕ್ ಖೇಣಿ ಮಾತಾಡಿದ್ದಾರೆ. ಯಾರು ನೋ ರೆಸ್ಪೆಕ್ಟ್ ಫಾರ್ ಲೇಡೀಸ್. ಓಕೆ, ಇಟ್ ಕಮ್ಸ್ ಫ್ರಮ್ ದರ್ ಫ್ಯಾಮಿಲಿ ಕಲ್ಚರ್. It doesn't happen to just one guy. So I think it's good, and you have a special initiative ಮಾಡಿ find out who are the people who accompanying him or facilitating that happen out of that thing. ಅವ್ರು ಮಾಡಬೇಕದು. Okay, just ಒಬ್ಬರು ಮಾಡ್ಲಿಕ್ಕಾಗಲ್ಲ. The amount of crime he has done, not a single person can do it. It has to be, he must have a support from other people. ಅದು ಸ್ವಲ್ಪ ನೀವೇ ಎಲ್ಲ ವಿಚಾರ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ, you'll find out lot of information. ರಾಜಕೀಯವಾಗಿ ಬೆಳೆಬೇಕಾದಂತ ವ್ಯಕ್ತಿ ಕುಟುಂಬಸ್ಥರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಈ ರೀತಿಯಾದಂತ ಕೆಲಸ ಕುಟುಂಬಕ್ಕೂ ಕೂಡ ಒಂದ್ ರೀತಿ ಮುಜುಗರಕ್ಕೀಡು ಮಾಡಿದಂಗೆ. ಮಾಜಿ ಪ್ರಧಾನಿಗಳ ಮೊಮ್ಮಗ ಅನ್ನೋದು ಅದು ಲೇಬಲ್ ಇದೆನಾ? ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಅಂದ್ರೆ ಒಮ್ಮೆ ಕ್ಯಾರೆಕ್ಟರ್ ಚೆನ್ನಾಗಿರ್ತದ? ಇದು ಆ ಲೇಬಲ್ ಇಟ್ಕೊಂಡೇ ಸಂಸದರಾಗಿದ್ದಲ್ಲ. ನಮ್ ಜನ ಫುಲಿಶ್ನೆಸ್. We should vote for the candidate who has a good character, irrespective of his background. ಹಾಗೆ ನಿಮ್ದು ಫಿಲಾಸಫಿ ಇದ್ರು ಯಾವ ಬಡ್ರಿಗೆ ಪೊಲಿಟಿಕ್ಸ್ ಬರ್ಲಕ್ ಆಗೋದಿಲ್ಲ. ಹಾಗಾದ್ರು we should let people based on